ಚೈನಾ ಮತ್ತು ಇಂಡಿಯಾ ಬಾರ್ಡರ್ನ ನೋಡ್ಬೋದು. ಫುಲ್ ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ಡೇ 4 ಡೈರೆಕ್ಟ್ ನಥುಲಾ ಫಾಲ್ಸ್ ಅಲ್ಲಿ ಬಂದಿವಿ. ಸಾರಿ, ಚಳಿಗೆ ಏನು ಬರ್ತಾನೆ ಇಲ್ಲ. ನಥುಲಾ ಪಾಸ್ ಹತ್ರ ಬಂದಿದ್ದೀವಿ. ಆಲ್ರೆಡಿ ಮೇಲೋಗಿ ಬಂದ್ಬಿಟ್ಟಿವಿ. ಫುಲ್ಲು ಬ್ರೀದಿಂಗ್ ಪ್ರಾಬ್ಲಮ್. ಅಲ್ಲಿ ಮೇಲೆ ಆಕ್ಚುಲಿ ಕ್ಯಾಮ್ರಾಸ್ ಎಲ್ಲ ಅಲೋ ಇರಲಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿವರೆಗೂ ಮೇಲೆ ಹಂಗೆ ಹೋಗಿ, ಸೊ ಅಲ್ಲಿ ಒಂದು ರೆಡ್ ಕಲರ್ ಕಾಣ್ತಿದೆ ಅಲ್ವಾ, ಅಲ್ಲಿವರೆಗೂ ಹೋಗಿದ್ವಿ. ಸೊ ಅಲ್ಲಿ ಮೇಲೆ ಏನು ಅಂದರೆ ನಾವು ಚೈನಾ ಮತ್ತು ಇಂಡಿಯಾ ಬಾರ್ಡರ್ನ ನೋಡ್ಬೋದು. ಮೇಲೆ ಹತ್ತುವಾಗ ಫುಲ್ಲು ಪ್ರಾಬ್ಲಮ್ ಆಗಿತ್ತು, ಬ್ರೀದಿಂಗ್ ಪ್ರಾಬ್ಲಮ್ಮು. ಬಟ್ ಅಲ್ಲಿ ಹೋಗಿ ಮೇಲೆ ಸ್ವಲ್ಪ ಸೆಟಲ್ ಆದ್ವಿ, ಚೆನ್ನಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಸ್ನೋ ಏನೂ ಇಲ್ಲ. ಸೊ 2 ಡೇಸಿಂದ ಬಿಸಿಲಿರೋದ್ರಿಂದ ಸ್ನೋ ಏನೂ ಕಾಣ್ತಿಲ್ಲ. ಸೊ ಇಲ್ಲಿ ಫೋಟೋ ತೆಗೆಸ್ಕೋಬೋದು ಅಷ್ಟೇ. ರಾಕೇಶ್ ಅವರಂತೂ ಫುಲ್ ಮಾತಾಡೋ ಪೊಸಿಷನಲ್ಲೇ ಇಲ್ಲ. ಅದಕ್ಕೆ ನಾನೇ ಸ್ಟಾರ್ಟ್ ಮಾಡಿದೆ ಇವತ್ತಿನ ಡೇ. ನೋಡಿ ಆಗ್ತಾ ಇಲ್ಲ ಫ್ರೆಂಡ್ಸ್, ಸಾರಿ, ಏನು ಅನ್ಕೋಬೇಡಿ. ಫುಲ್ ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ಫುಲ್ ಅವರಿಗೆ ಹತ್ತುವಾಗ ಚೆಸ್ಟ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಉಜ್ಜಿ ಮೇಲೆ ಕರೆಕ್ಟ್ ಆದರು ಅಲ್ಲ, ವಾಯ್ಸು ಇಲ್ಲ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಯಾವ ಪ್ಲೇಸ್ ನೋಡೋಣ. ಫ್ರೆಂಡ್ಸ್, ನಾವು ಅಲ್ಲಿ ನಥುಲಾ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಇಲ್ಲಿ ಆನ್ ದ ವೇ ಅಲ್ಲಿ ಬಾಬಾ ಮಂದಿರ ಅಂತ ಒಂದಿದೆ, ತೋರಿಸ್ತೀನಿ ನೋಡಿ. ಇದೆ ಅದು. ಇಲ್ಲಿಗೆ ಬಂದಿದ್ದೀವಿ. ವ್ಯೂ ನೋಡಿ ಏನು ಕ್ರೇಜಿ ಆಗಿದೆ. ವಾಹ್, ಸೂಪರ್. ಆ್ಯಂಡ್ ಹಿಂಗೇ ನೋಡ್ತಾ ಇದ್ರೆ ನಮಗೆ ಅಲ್ಲೊಂದು ನಮ್ಮ ಗಾಡ್ ಶಿವ ಕಾಣಿಸ್ತಾರ. ಸೈಡಿಗೆ ಬಂದು ಕಾಣ್ತಾ ಇದೆ, ಅಲ್ಲೊಂದು ವಾಟರ್ ಫಾಲ್ ಇದೆ. ಬಾಬಾ ಮಂದಿರಲಿಂದ ಎಕ್ಸಾಕ್ಟ್ ಆಪೋಸಿಟ್. ಆ್ಯಂಡ್ ವ್ಯೂ ನೋಡಿ, ವಾವ್, ಸೂಪರ್, ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಸೈನ್ ಬೋರ್ಡ್ಸ್ ಎಲ್ಲ ಇದ್ದಾವೆ. ನಮ್ಮ ಆರ್ಮಿ ಪೀಪಲ್ ಇದ್ದಾರೆ. ಇಲ್ಲಿ ನೋಡಿ, ಹರ್ಭಜನ್ ಬಾಬಾಜಿ ಕಿ ಜೈ. ಇವರೇ ಬಾಬಾಜಿ, ಬಾಬಾ ಹರ್ಭಜನ್ ಶ್ರೀನಿ. ಫ್ರೆಂಡ್ಸ್, ನಾವು ಇವಾಗ ಸ್ನೋ ಹತ್ರ ಬಂದಿದ್ದೀವಿ. ನಥುಲಾ ಫಾಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಫಾಲ್ಸ್. ನಥುಲಾ ಫಾಲ್ಸ್. ಓಕೆ ಸಿ ಫ್ರೆಂಡ್ಸ್, ವಾವ್, ಎಷ್ಟು ಚೆನ್ನಾಗಿದೆ ಸ್ನೋ. ವಾವ್ ವಾವ್ ವಾವ್, ಸ್ನೋ 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 ಸ್ನೋ. ಆಡ್ಕೊಂತ ಇದ್ದಾರ ಫ್ರೆಂಡ್ಸ್. ಫುಲ್ಲು ಸ್ನೋ ಇದೆ ಇಲ್ಲೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಸ್ನೋ. ಬಾ, ಸ್ನೋ ಸ್ನೋ. ನೀನಿಲ್ಲ ಅಂತ ಎಷ್ಟು ಬೇಜಾರಾಗಿದ್ದೀನಿ ಗೊತ್ತಾ. ನಿಮ್ಮ ಕಾರ್ ಮುಂದೆ ಹೋಯ್ತೇನೋ ಅನ್ಕೊಂಡೆ, ಹಿಂದೆ ಐತೆ. ಡಿಸೆಂಬರ್ ಎಂಡಲ್ಲಿ ನಥುಲಾ ಪಾಸ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಸ್ನೋ ಇರುತ್ತೆ. ಇವಾಗ ಬಿಸಿಲು ಬಂದಿರೋದಕ್ಕೆ ಎಲ್ಲ ಡ್ರೈ ಆಗಿ ಇಲ್ಲೇ ಅಷ್ಟೇ ಪ್ಯಾಚ್ 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 ಪ್ಯಾಚ್. ಓಕೆ, ಇದನ್ನೇ ಎಂಜಾಯ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಏನಿದೆ ಅದನ್ನ ಎಂಜಾಯ್ ಮಾಡಬೇಕು ಅಲ್ಲ, ಬನ್ನಿ ಸ್ನೋನ ಎಕ್ಸ್ಪ್ಲೋರ್ ಮಾಡೋಣ. ಬಾಯ್. ಜಸ್ಟ್ ನಾವು ಇವಾಗ ರೀಚ್ ಆಗಿದ್ವಿ ಚೆಂಗು ಲೇಕ್. ಕಮಾನ್, ತೋರಿಸ್ತೀವಿ. ಇದೆ ಚೆಂಗು ಲೇಕ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲ ಚೆಂಗು ಲೇಕ್. ಆ್ಯಂಡ್ ಇಲ್ಲಿ ಇನ್ನೊಂದು ಸ್ಪೆಷಲ್ ಆಗಿ ಯಾಕೆ ಸಿಗುತ್ತೆ ನಮಗೆ, ಏನು ಸಿಗುತ್ತೆ, ಯಾಕ್ ರೈಡ್. ಬಟ್ ರೈಡ್ ಈಸ್ ವೆರಿ ವೆರಿ ಕಾಸ್ಟ್ಲಿ. ವೆರಿ ಕಾಸ್ಟ್ಲಿ ಏನಿಲ್ಲ, ಕಾಸ್ಟ್ಲಿ ಇದೆ. 2000 ರುಪೀಸು. ಫೋಟೋ ಬೇಕಂದರೆ 100 ರುಪೀಸು. ಈ ಹುಡುಗಿಗೆ ಫೋಟೋ ತೆಗೋಣಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಟ್ರಿಪ್ಪಿಗೆ. ಪಾಪ ಇವರು ಮನಸ್ಸಲ್ಲಿರೋ ಮಾತು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಂಗೆ ಇದು ಈ ಥರ ಇದೆ ಲೇಕ್.
ಇಲ್ಲೆಲ್ಲ ಈ ಥರ ಇಟ್ಕೊಂಡಿದ್ದಾರ. ಹಾಂ, ಎಲ್ಲ ಈ ಥರ ಫೋಟೋ ತೆಗೆಸ್ಕೊಳಕ್ಕೆ ಎಲ್ಲ ಡ್ರಾಪ್ ಆಗಿದ್ದಾರೆ ಅಷ್ಟೇ. ಲೇಕಲ್ಲಿ ಇಲ್ಲಿ ಆ್ಯಕ್ಟಿವಿಟೀಸ್ ಆ ಥರ ಅಂತ ಏನಿಲ್ಲ, ಜಸ್ಟ್ ನೋಡೋಕ್ಕೂ ಈ ಥರ ಫೋಟೋ ತಗೊಂಡು ಹೋಗೋದು. ತುಂಬ ಇದಾವೆ. ಯಾಕೆ ಚೆಂಗು ಲೇಕ್. ಚೌಕಾಸಿ ಮಾತಾಡ್ತಿದ್ದಾರೆ ಇವಾಗ ಫೋಟೋ ತೆಗ್ಸಿ ಮೇಲೆ. ಸೊ ಅದ್ರ ಜೊತೆ ಫೋಟೋ ತಕ್ಕೊಳ್ಬೇಕು ಅಂದರೆ 100 ರುಪೀಸು. ಅದ್ರ ಮೇಲೆ ಹತ್ತಿ ರೈಡಿಗೆ ಹೋಗ್ಬೇಕಂದ್ರೆ 2000 ರುಪೀಸು. ಸೊ ನಾವು ರೈಡಿಗೇನು ಹೋಗಿಲ್ಲ, ಜಸ್ಟ್ ಅದ್ರ ಹತ್ರ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊಂಡ್ವಿ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಚೌಕಾಸಿ ಮಾಡ್ತಿದ್ದಾರೆ. ಮಾಡೋಣ, ಇಂಟ್ರೆಸ್ಟ್ ಇದ್ರೆ ಮಾಡೋಣ, ಮತ್ತೆ ಫೀಲ್ ಆಗೋದು ಬೇಡ. ಹತ್ತಿ ಹೋಗೋದೇ ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಇದನ್ನೇ ಮೂವ್ ಫೋಟೋ ಸಾಕು, ಮೂವ್ಮೆಂಟು ಏನು ಬೇಕಾಗಲ್ಲ. ಸರಿ ಓಕೆ ಚಲೋ. ಸರಿ ಓಕೆ ಚಲೋ, ಬಾಯ್ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ರಂಜಿತಾ ಫೋಟೋ ಶೂಟ್ ನಡೀತಾ ಇದೆ ಇಲ್ಲಿ. ಹೌದಾ, ಚೆನ್ನಾಗೈತೆ ಫ್ರೆಂಡ್ಸ್ ರಂಜಿತಾದು. ಹಿಂಗಂದ್ರೆ ಹಿಂದೆ ಹೋಗ್ತೀಯ. ಒಬ್ಬೊಬ್ಬೊಬ್ಬ ಸೂಪರ್ ಸೂಪರ್.